ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿತ್ತು. ಕಾವೇರಿ ಕಿಚ್ಚು ಒಂದ್ ಕಡೆಯಲ್ಲಿ ಜೋರಾಗ್ತಾ ಇದ್ರೆ ಇತ್ತ ಕನ್ನಡಿಗರಿಗೆ ಅನ್ಯಾಯ ಆಗೋಗ್ ಬಿಡಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಸಭೆ ಬಳಿಕ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಕೊಟ್ಟಿರುವಂತಹ ಭರವಸೆ ಇದು. ನಾನು ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದ ರೈತನ ಮಗ. ಕನ್ನಡಿಗರು ರೈತರ ರಕ್ಷಣೆಗೆ ನಾನು ಎಂದಿಗೂ ಕೂಡ ಬದ್ಧ. ಸರ್ಕಾರ ಈ ಕೆಲಸವನ್ನ ಮಾಡುತ್ತೆ. 7.5 ಕೋಟಿ ಜನರಿಗೆ ಯಾವುದೇ ಅನುಮಾನ ಬೇಡ. ಎಲ್ಲಾ ಸಂದರ್ಭದಲ್ಲೂ ಕೂಡ ರಾಜ್ಯದ ಹಿತ ಕಾಪಾಡ್ತೇವೆ. ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಸರ್ಕಾರ ನಡೆಯುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ವ ಪಕ್ಷಗಳ ಸಭೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಡೆಸಿರುವಂತಹ ಸುದ್ದಿಗೋಷ್ಠಿ, ಹಾಗೇನೆ ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಯಿತು ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲ ಕಾಲದಲ್ಲೂ ಕೂಡ ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ನಾನು ಒಬ್ಬ ಕೂಡ ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದು ನಾನು ಕೂಡ ಒಬ್ಬ ರೈತನ ಮಗನಾಗಿ ಪಾರ್ಷಲ್ ರೈತ ಕೂಡ ಕೆಲಸವನ್ನು ಕೂಡ ಮಾಡಿಕೊಂಡು ಬೆಳೆದಂತವನು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಕೂಡ ಬದ್ಧವಾಗಿದೆ. ಯಾರಿಗೂ ಕೂಡ ಈ ರಾಜ್ಯದ 7.25 ಕೋಟಿ ಜನರಿಗೆ ಯಾವ ತರದ ಅನುಮಾನ ಕೂಡ ಬೇಡ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನ ಕಾಪಾಡಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನ ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ವೀರಪ್ಪ ಮೊಯ್ಲಿಯವ್ರ ಕಾಲ, ಧರ್ಮಸಿಂಗ್ರವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಇದ್ದಾಗ ನಾವು ರಕ್ಷಣೆಯನ್ನ ಮಾಡಿಕೊಂಡು ಎಂ ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಇತ್ತ ಕರ್ನಾಟಕ ಬಂದ್ ಕೈ ಬಿಡುವಂತೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ಸಂಘಟನೆಗಳು ಹಾಗೇನೆ ವಿಪಕ್ಷದವರಿಗೆ ಮನವಿಯನ್ನ ಮಾಡಿದ್ದೇವೆ. ಬಿಜೆಪಿಯವರು ಕೆಆರ್ಎಸ್ಗೆ ಹೋದಾಗ ಅವರಿಗೂ ಅರಿವಾಗಿದೆ. ಎಲ್ಲ ಕನ್ನಡ ಪರ ಸಂಘಟನೆ ಬಳಿ ನಾನು ಮಾತನಾಡ್ತೇನೆ. ಬಂದ್ಗೆ ಅವಕಾಶ ಇಲ್ಲ, ಬಂದ್ನಿಂದ ಏನೂ ಆಗೋದಿಲ್ಲ, ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಕಾವೇರಿ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಯವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಬಂದ್ನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಾನು ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ. ನಾನೇ ಮಾತಾಡ್ತೀನಿ, ಕೆಲವು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮ್ಗೆ ಬಂದಿಂದ, ಯಾಕೆಂದ್ರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ ಪರವಾಗಿ ನಿಂತಿರುವಾಗ, ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರುವಾಗ ನೀವು ಇದಕ್ಕೆ ದಣು ತಗೊಳ್ಬಾರ್ದು ಅಂತ ಹೇಳಿ ನಾನು ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ತಮಿಳುನಾಡವರು ಕೂಡ ಅವರು ಡಿಸ್ಟ್ರೆಸ್ ಶೇರಿಂಗ್ ಬಗ್ಗೆ ಬೇಕಾದಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ ಡಿಎಂಕೆ ಪಕ್ಷದವರು ಕೂಡ ಅವರು ಒಂದು ಪ್ರೈವೇಟ್ ಆಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನಿನ ಚೌಕಟ್ಟು ಏನಿದೆ ಅಂತ ನಾನು ಇದನ್ನ ಚರ್ಚೆ ಮಾಡೋದು ಬೇಡ. ಸರ್ಕಾರ ಏನಾದ್ರು ಹೋದಾಗ ಅವರು ಅವ್ರದೇ ಆದಂತ ಒಂದು ಅಭಿಪ್ರಾಯ ಬರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸರ್ವಪಕ್ಷ ಸಭೆಯಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ನೀರಿನ ವಿಚಾರವಾಗಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಯಿತು, ಸಿಎಂ ಏನು ಹೇಳಿಕೆ ಕೊಟ್ಟಿದ್ದಾರೆ, ಹಾಗೇನೆ ಬಂದ್ ಕುರಿತಂತೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಬಂದ್ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕನ್ನಡ ಪರ ಸಂಘಟನೆಗಳಿಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ?
ಸಂಪತ್ ಇಲ್ಲಿಗ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಯಲ್ಲಿ ಪ್ರಮುಖವಾಗಿರತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ ಸಭೆಗೆ ಒಂದು ಭರವಸೆಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ವಿಪಕ್ಷಗಳ ಮಾತಿನ ಅಥವಾ ವಿಪಕ್ಷಗಳ ಸಹಕಾರದೊಂದಿಗೆ ನಾವು ಕೆಲಸವನ್ನ ಮಾಡ್ತೇವೆ. ಕಾವೇರಿ ವಿಚಾರ ಅಥವಾ ನೆಲ ಜಲದ ವಿಚಾರ ಬಂದಾಗ, ಭಾಷೆಯ ವಿಚಾರ ಬಂದಾಗ ಎಲ್ಲರೂ ಕೂಡ ಪಕ್ಷಾತೀತವ ಕೆಲಸ ಮಾಡಬೇಕು. ನಾವು ಕೂಡ ಪಕ್ಷಾತೀತವ ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಅನ್ನೋ ವಿಚಾರನ ಒತ್ತಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಇದೇ ವೇಳೆಯಲ್ಲಿ ಈಗ ನಿನ್ನೆ ಸಾಕಷ್ಟು ಮಳೆ ಬರ್ತಾ ಇದೆ. ಒಟ್ಟಾರೆಯಾಗಿ ಕಾವೇರಿ ಕೊಳ್ಳಕ್ಕೆ ಯಾಕಂತ ಹೇಳಿದ್ರೆ ಹೇಮಾವತಿ, ಹಾರಂಗಿ, ಕಬಿನಿ ಮತ್ತು ಕೆಆರ್ಎಸ್ 4 ಜಲಾಶಯಕ್ಕೆ ಒಟ್ಟಾರೆಯಾಗಿ 66 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ನಾವು ಡ್ಯಾಮ್, ಯಾಕಂದ್ರೆ ಕಬಿನಿ ಜಲಾಶಯದಿಂದ ಈಗ ನೀರು ಬಿಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಬಿನಿ ಜಲಾಶಯಕ್ಕೂ ಕೂಡ 25,000 ಕ್ಯೂಸೆಕ್ಸ್ ನೀರಿನ ಒಳಹರಿವು ಇರೋದ್ರಿಂದ ಆ ಡ್ಯಾಮ್ ಕೂಡ ಫುಲ್ ಆಗಿದೆ. ಹೀಗಾಗಿ ನೀರು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ನ್ಯಾಚುರಲ್ ಫ್ಲೋ ಏನಿದೆ ಅದನ್ನ ಬಿಡಲಾಗ್ತಾ ಇದೆ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇವೆ ಅಂತೇಳಿ ಸಭೆಗೆ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ವಿಚಾರ, ಯಾಕಂತ ಹೇಳಿದ್ರೆ ಕೇವಲ ಇದು ಒಂದೇ ವಿಚಾರವಂತೆ ಅಲ್ಲ, ಇಲ್ಲಿಗ ಪ್ರಮುಖವಾಗಿ ಮೇಕೆದಾಟು ವಿಚಾರ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಮೇಕೆದಾಟು ವಿಚಾರಕ್ಕೆ ನಾವು ಕೂಡ ನಿಮ್ಮ ಬೆಂಬಲ ಕೊಡ್ತೇವೆ. ಅದೇ ರೀತಿಯಾಗಿ ವಿಜೇಂದ್ರ ಅವರು ಕೂಡ ಪತ್ರವನ್ನು ಬರೆದಿದ್ದನ್ನು ಕೂಡ ಉಲ್ಲೇಖ ಮಾಡಿ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರದೊಂದಿಗೆ ನಾವೀಗ ಡಿಪಿಆರ್ ನ ರೆಡಿ ಮಾಡಿ ಕಳಿಸ್ತೀವಿ. ಹೀಗಾಗಿ ಮೇಕೆದಾಟು ವಿಚಾರಕ್ಕೆ ಆದಷ್ಟು ಬೇಗ ಅನುಮತಿಯನ್ನು ಕೊಡಿಸಬೇಕು ಅಂತ ಹೇಳಿ ಸಿಎಂ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ವಿಪಕ್ಷದವರು ಕೂಡ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಾಗಿ ರೈತರು, ಯಾಕಂದ್ರೆ ಕಾಲುವೆಗಳಿಗೆ ನೀರು ಬಿಡಬೇಕು ಅನ್ನೋ ಪ್ರಸ್ತಾಪ ಇತ್ತು. ಹೀಗಾಗಿ ಕಾವೇರಿ ಕೊಳ್ಳದ ಒಂದಿಷ್ಟು ಡ್ಯಾಂಗಳ ಮೂಲಕವಾಗಿ ರೈತರಿಗೂ ಕೂಡ ನೀರನ್ನ ಬಿಡ್ತಾ ಇದ್ದೇವೆ. ಈ ಮೂಲಕವಾಗಿ ಎಷ್ಟಾಗುತ್ತೋ ಅಷ್ಟು ರೈತರಿಗೆ ನೆರವಾಗುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 75% ಜನರು ಕೂಡ ಬಿತ್ತನೆಯನ್ನ ಮಾಡಿದ್ದಾರೆ. ಹೀಗಾಗಿ ಇವರಿಗೆ ಪರಿಹಾರ, ಯಾಕಂದ್ರೆ ನಷ್ಟ ಹಾಗೆ ಆಗುತ್ತೆ, ಯಾಕಂದ್ರೆ ಮಳೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಸಮಸ್ಯೆಗಳು ಮುಂದುವರಿಸ್ತಾ ಇರೋದನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ಈಗ ತಾತ್ಕಾಲಿಕವಾಗಿ ಪರಿಹಾರ ಅಷ್ಟೇ ಸಿಕ್ಕಿದೆ, ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗಬೇಕಾಗುತ್ತೆ. ಕಾವೇರಿ ವಿಚಾರದಲ್ಲಿ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಮೇಕೆದಾಟು ಡ್ಯಾಮ್ ಕಟ್ಟಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಅದೇ ರೀತಿಯಾಗಿ ತಮಿಳುನಾಡು ಕೂಡ ಮಾತುಕತೆ ನಡೆಸಬೇಕು. ಮಾತುಕತೆ ಮೂಲಕವಾಗಿ ಈ ವಿಚಾರ ಬಗೆಹರಿಸಿಕೊಳ್ಬೇಕು ಅಂತೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ. ಅದೇ ರೀತಿ ಕೇವಲ ಮೇಕೆದಾಟು ವಿಚಾರ, ಕಾವೇರಿ ವಿಚಾರ ಮಾತ್ರ ಅಲ್ಲ, ಇಲ್ಲಿ ಭದ್ರಾ ಜಲಾಶಯಕ್ಕೂ ತುಂಗಭದ್ರಾ ನದಿಯು ಕೂಡ ಟಿಬಿ ಡ್ಯಾಮ್ ಆದ್ಮೇಲೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡ್ಯಾಮ್ ಇಲ್ಲ. ಹೀಗಾಗಿ ನವಿಲೆ ಜಲಾಶಯವನ್ನ ಕಟ್ಟಬೇಕು ಅನ್ನೋ ಪ್ರಸ್ತಾಪ ಇತ್ತು. ಇದಕ್ಕೆ ಸಂಬಂಧಪಟ್ಟಾಗ ಕೂಡ ಚರ್ಚೆಗಳಾಗಿದೆ. ಒಟ್ಟಾರೆಯಾಗಿ ಕಾವೇರಿಗೆ ಒಂದು ದೀರ್ಘಾವಧಿಯಾಗಿರ್ತಕ್ಕಂಥ ಒಂದು ಏನು ಪರ್ಯಾಯ ವ್ಯವಸ್ಥೆಗಳು ಬೇಕಾಗುತ್ತೆ, ಅಥವಾ ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತ ಒಂದು ನೆರವು ಬೇಕಾಗುತ್ತೆ. ಹೀಗಾಗಿ ಮಳೆ ಕಡಿಮೆ ಆಯ್ತು ಅಂದ ತಕ್ಷಣಕ್ಕೆ ನಾವು ಎಲ್ಲ ಹಾಹಾಕಾರ ಅಥವಾ ಬೇರೆ ಬೇರೆ ಅಂತ ಹೇಳಿದ್ರೆ ಆಗೋದಿಲ್ಲ. ಹೀಗಾಗಿ ಶಾಶ್ವತ ಪರಿಹಾರ ಆಗಬೇಕು. ಇದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತೇವೆ. ವಿಪಕ್ಷಗಳು ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ವಿಪಕ್ಷದವರು ಕೂಡ ಸಹಕಾರ ಕೊಡದ ಹೇಳಿದ್ದಾರೆ. ಅದೇ ರೀತಿ ಬಂದ್ ಘೋಷಣೆಯನ್ನು ಮಾಡಿರೋದ್ರಿಂದ ಯಾರು ಕೂಡ ಬಂದ್ಗೆ ಕರೆ ನೀಡಬಾರದು. ನಾವು ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ರೈತ ವಿರೋಧಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ನೀವೆಲ್ಲರೂ ಕೂಡ ಸಹಕರಿಸಿ ಅಂತೇಳಿ ಹೇಳಿಕೊಂಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.